ಅದಿತಿ ತಗೋ ಅಕ್ಷತೆ ಹಾಕು. ಏಯ್ ತೆಗೆ ಕೈನ. ಲಗ್ನ ಪತ್ರಿಕೆನ ಕೈಯಲ್ಲಿ ಹಿಡ್ಕೊಂಡು ತಲೆ ಕೆರ್ಕೊಳ್ಳೋದು, ಬೆರಳು ಎಂಜಲ್ ಮಾಡೋದು ಇವೆಲ್ಲ ಮಾಡಬಾರ್ದು ಕಣೆ. ಅದು ತುಂಬ ಪವಿತ್ರವಾದದ್ದು. ಓಹೋ, ಈ ಲೆವೆಲ್ಗೆಲ್ಲ ಮಡೀರಿ ಅಂತ ನಂಗೆ ತಿರ್ಗಾ ನೋಡು. ಗೊತ್ತಾಗ್ಲಿಲ್ಲ ಅಮ್ಮ. ಮನಸ್ಸಿನಲ್ಲಿ ಮನೆ ದೇವ್ರನ್ನ ಪ್ರಾರ್ಥನೆ ಮಾಡಿಕೊಂಡು ಅಕ್ಕನಿಗೆ ಒಳ್ಳೇದಾಗಲಿ, ಅವಳ ಮದುವೆ ಚೆನ್ನಾಗಾಗಲಿ ಅಂತ ಬೇಡ್ಕೊಂಡು ಅಕ್ಷತೆ ಹಾಕು. ಅಕ್ಕನ ಮನಸ್ಸಲ್ಲಿ ಬೇರೆ ಯಾರೋ ಇರುವಾಗ ಈ ಮದುವೆ ಚೆನ್ನಾಗಾಗಲಿ ಅಂತ ನಾನು ಹೇಗೆ ಬೇಡ್ಕೊಳ್ಳೋದು? ಪ್ರೀತಿದ ಹುಡುಗನೇ ಅಕ್ಕಂಗೆ ಸಿಗಲಿ ಅನ್ನೋದೇ ನನ್ನ ಆಸೆ ಆಗಿರುವಾಗ ನಾನು ಹೀಗೆ ಬೇಡ್ಕೊಂಡ್ರೆ ಹೇಗೆ ಸರಿಯಾಗುತ್ತೆ? ಬೀಗ್ರೆ, ಓಹ್ ಬೀಗ್ರು, ಬನ್ನಿ ಬನ್ನಿ. ಚೆನ್ನಾಗಿದ್ದೀರಾ? ಚೆನ್ನಾಗಿದ್ದೀವಿ. ವಿನಾಯಕಣ್ಣ ಬರಲಿಲ್ವಾ? ಅವ್ರ ಮದುವೆ ಓಡಾಟದಲ್ಲಿ ತುಂಬ ಬ್ಯುಸಿಯಾಗಿದ್ದಾರೆ. ಅದಕ್ಕೆ ನೀವೇ ಹೋಗಿ ಬನ್ನಿ ಅಂತ ನಮ್ಮಿಬ್ಬರನ್ನೂ ಕಳಿಸಿದ್ರು. ಓಹ್ ಹೌದಾ, ಪರವಾಗಿಲ್ಲ ಬಿಡಿ. ಗೌತಮ್ ಮಾವ ಬನ್ನಿ ಬನ್ನಿ, ಕೂತ್ಕೊ ಬನ್ನಿ. ಬರೀ ನಮಸ್ಕಾರ ಪಂಕಜ ಅವರೇ, ಚೆನ್ನಾಗಿದ್ದೀರಾ? ಚೆನ್ನಾಗಿದ್ದೀವಿ. ನೀವು ಚೆನ್ನಾಗಿದ್ದೀರಾ? ಚೆನ್ನಾಗಿದ್ದೀನಿ. ಗೌತಮ್ ನಮಸ್ಕಾರ. ನಮಸ್ಕಾರ ಅತ್ತೆ. ನಮ್ಮ ಇನ್ವಿಟೇಷನ್ ಎಲ್ಲ ಪ್ರಿಂಟ್ ಆಗಿ ಬಂತು. ಅದಕ್ಕೆ ಮೊದಲು ನಿಮಗೆ ಕೊಡೋಣ ಅಂತ ಬಂದ್ವಿ. ತುಂಬ ಸಂತೋಷ. ಆದರೆ ಪಂಕಜ ಅವರೇ, ಈಗ ರಾಹುಕಾಲ ನಡೀತಾ ಇದೆ. ಇನ್ನು ಅರ್ಧ ಗಂಟೆಲಿ ಮುಗಿದೋಗುತ್ತೆ. ಆಮೇಲೆ ಅವೆಲ್ಲ ಮಾಡ್ಕೊಳ್ಳೋಣ. ಅಂದಾಗೆ ನಿಮ್ಮ ತಿಂಡಿ ಆಯಿತಾ? ಅಯ್ಯೋ, ಇಷ್ಟು ಬೇಗ ಬಂದಿದ್ದೀರಾ ಅಂದರೆ ಆಗಿರಲ್ಲ ಅನಿಸುತ್ತೆ. ಹೋಗಿ ತಂದುಬಿಡ್ತೀನಿ. ಬೇಡ ಪರಿಮಳ ಅವರೇ, ನಮ್ದಾಯಿತು. ಪಂಕಜ ಅವರೇ, ಸಂಕೋಚ ಪಟ್ಕೋಬೇಡಿ. ನಾನೇನು ನಿಮಗೋಸ್ಕರ ಸಪ್ರೇಟಾಗಿ ಮಾಡಲ್ಲ, ಮಾಡಿರೋದನ್ನೇ ತಂದು ಕೊಡ್ತೀನಿ. ಬೇಡ ಬೇಡ ಪರಿಮಳ ಅವರೇ, ನಾನು ಹೇಳಿದ್ನಲ್ಲ ನಾವು ಮಾಡ್ಕೊಂಡೇ ಬಂದ್ವಿ ಅಂತ. ಒಂದು ನಿಮಿಷ. ಆರ್ತಿ ಅವರೇ, ದಯವಿಟ್ಟು ತಪ್ಪು ತಿಳ್ಕೊಬೇಡಿ. ಮದುವೆಗೆ ಮುಂಚೆ ಎಲ್ಲರ ಎದುರಿಗೆ ಮಾತಾಡೋದಕ್ಕೆ ನಿಮ್ಗೆ ಸಂಕೋಚ. ಮಾತಾಡಲಿಲ್ಲ ಅಂದರೆ ನನಗೆ ಸಂಕಟ. ಅದಕ್ಕೆ ನಿಮಗೋಸ್ಕರ ಒಂದು ಮೊಬೈಲ್ ತಂದೀನಿ, ಗಿಫ್ಟು ಅಂದ್ಕೊಳ್ಳಿ. ಇದೆಲ್ಲ ಬೇಡ ನನಗೆ. ನನಗೆ ಬೇಕು, ತಗೊಳ್ಳಿ. ಗೌತಮ್ ಬಾಬಾ ಅಕ್ಕಲ್ ಫೋನ್ ತಂದಿದ್ದಾರೆ. ಈ ಕಲಾಟೆ ವಾಪಸ್ ಕೊಡೆ ಮೊದಲು. ಯಾವಾಗಲೂ ನಿನ್ನ ತಮಾಷೆ. ಪರವಾಗಿಲ್ಲ ಅತ್ತೆ, ಆರ್ತಿ ಅವ್ರಿಗಂತಾನೆ ತಂದಿದ್ದು. ಅದರಲ್ಲಿ ಸಿಮ್ ಕೂಡ ಇಟ್ಟಿದ್ದೀನಿ, ಆಕ್ಟಿವೇಟು ಆಗಿದೆ. ಇನ್ಸರ್ಟ್ ಮಾಡಿದರೆ ಆಯಿತು. ಹಾಗೆ ಇನ್ನೊಂದು ವಿಷಯ, ಅವತ್ತು ಎಂಗೇಜ್ಮೆಂಟ್ ದಿನ ರಿಂಗ್ ತೋಡ್ಸೋಕ್ಕಾಗಿಲ್ಲ, ಅದಕ್ಕೆ ಇವತ್ತು ತಂದಿದ್ದೀನಿ. ಇದು ಆರ್ತಿ ಅವ್ರಿಗೆ ಸೇರಿದ್ದು ಅಂದಮೇಲೆ ಇದು ಅವ್ರ ಕೈಲೇ ಇರಬೇಕು. ಪರವಾಗಿಲ್ಲ ಅಪ್ಪ, ಮದುವೆ ದಿನನೇ ಕೊಡು. ಇಲ್ಲ ಮಾವ, ಇದು ಇವ್ರ ಕೈಲಿದ್ದಾನೆ ನನಗೆ ಸಮಾಧಾನ. ಆರ್ತಿ ಅವರೇ, ಹಾಕೊಳ್ಳಿ. ಅಯ್ಯೋ, ಇದು ನಿಮ್ಮದೇ ಉಂಗುರ, ಕೈ ಕೊಡಿ. ಆರ್ತಿ ಅವರೇ, ನಿಮ್ಗೆ ಇಷ್ಟೊಂದು ಸಂಕೋಚನಾ? ಸರಿ, ಹಾಗಿದ್ರೆ ನೀವೇ ಹಾಕೊಳ್ಳಿ, ತಗೊಳ್ಳಿ. ಆರ್ತಿ ತಗೊಳ್ಳೆ, ಪಾಪ ಅವ್ರು ಅಷ್ಟೊಂದು ಒತ್ತಾಯ ಮಾಡ್ತಿದ್ದಾರೆ, ಹಾಕೋ.
ನೆಂಟರು ಹುಡುಗ ಹೇಗಿದ್ದಾನೆ? ಅದೇ ಆತ್ಮಹತ್ಯೆ ಮಾಡ್ಕೊಳಕ್ಕೆ ಹೋಗಿದ್ನಲ್ಲ, ಈಗೇನೂ ತೊಂದರೆ ಇಲ್ವಾ? ಆರಾಮಾಗಿದ್ದಾನಾ? ಅವ್ರ ವಿಷಯ ಈಗೇನು ತೊಂದರೆ ಇಲ್ಲ, ಅವನು ಆರಾಮಾಗಿದ್ದಾನೆ. ಈಗಿನ ಮಕ್ಕಳೇ ಅರ್ಥ ಆಗಲ್ಲಪ್ಪ. ಅಲ್ಲ, ಆತ್ಮಹತ್ಯೆ ಮಾಡ್ಕೊಳ್ಳುವಂಥದ್ದೇನಿರತ್ತೆ ಅಂತೀನಿ. ಪ್ರೀತಿ ಮಾಡ್ತಿದ್ರೆ ಹೇಳ್ರಪ್ಪ ಅಂತ ಹೇಳ್ತೀವಿ, ಆದರೆ ಹೇಳದೆ ಕೇಳದೆ ಅವರೇ ನಿರ್ಧಾರ ತಗೊಂಡು ಏನೇನೋ ಎಡವಟ್ಟು ಮಾಡ್ಕೊಳ್ತಾರೆ. ಹೌದು ಪಂಕಜ ಅವರೇ, ಸದ್ಯ ನಮ್ಮನೇಲಿ ಇಂಥ ವಿಷಯ ಎಲ್ಲ ನಡೆದೇ ಇದ್ರೆ ಸಾಕು. ರೀ, ಬೀಗ್ರು ಎಷ್ಟು ಒಳ್ಳೆಯವರಲ್ವಾ? ನಮ್ಮ ಕಾಲದಲ್ಲಾಗಿದ್ರೆ ಹೆಣ್ಣಾಗಲಿ ಹೆಣ್ಣಿನ ತಾಯಿ ಆಗಲಿ ಬೀಗ್ರ ಮುಂದೆ ಕೂತ್ಕೊಳ್ತಾನೆ ಇರಲಿಲ್ಲ. ಆದರೆ ವಿನಾಯಕಣ್ಣ ನನ್ನನ್ನು ತಂಗಿ ಥರ ನೋಡ್ಕೋತಾರೆ. ನಮ್ಮ ಗೌತಮನ ಬಗ್ಗೆ ಅಂತೂ ಕೇಳಲೇಬೇಡಿ. 4 ಹೆಣ್ಮಕ್ಳಿರೋ ಮನೆಗೆ ನಾನು ಅಳಿಯನಾಗಿ ಹೋಗ್ತಾ ಇದ್ದೀನಿ. ನಾಳೆ ಉಳಿದ ಹೆಣ್ಮಕ್ಳು ಮದುವೆ ಜವಾಬ್ದಾರಿ ನನ್ನ ತಲೆ ಮೇಲಿದೆ ಅಂತ ಒಂದಿನಾನು ಚಿಂತೆ ತೋರಿಸ್ಲಿಲ್ಲ ರೀ. ಉಳಿದ ಮಕ್ಕಳು ಮದುವೆ ಜವಾಬ್ದಾರಿ ಯಾವತ್ತೂ ಗೌತಮ್ ಹೆಗಲ ಮೇಲೆ ಬೀಳೋದಿಲ್ಲ ಪ್ರೀ. ಅವ್ರ ಅಪ್ಪ ಅನ್ನಿಸ್ಕೊಂಡವನು ನಾನು ಇನ್ನೂ ಬದುಕಿದ್ದೀನಿ. ಎಲ್ರೂ ಒಂದು ದಡ ಸೇರಿಸಿನೇ. ಸಾಕು, ಸುಮ್ಮನೆ ಇರ್ರಿ. ಅಕ್ಕ ಹೇಗೆ ಮೊದಲನೇ ಲಗ್ನ ಪತ್ರಿಕೆನ ನಮ್ಮ ಮನೆಗೆ ಬಂದು ಕೊಟ್ಟರೋ ಹಾಗೆ ನಾವು ಅವ್ರ ಮನೆಗೆ ಮೊದಲನೇ ಲಗ್ನ ಪತ್ರಿಕೆ ಕೊಡೋಕ್ಕೆ ಹೋಗ್ತಾ ಇರೋದು ಎಷ್ಟು ಸಂತೋಷ ಅಲ್ವಾ? ನಮ್ಮ ಮಗಳು ಮದುವೆ ಅಂತ ಹೇಳ್ಕೊಂಡು ಓಡಾಡೋದು ಖುಷಿ ಅನ್ನಿಸ್ತಿದೆ ರೀ. ಹೌದು ಪ್ರೀ, ಅದು ನಿಜಾನೇ. ಆದರೆ ಅತ್ತಿಗೆ ಹತ್ರ ನೀನು ಸೀರೆ ಒಡವೆ ಅಂತ ಯಾವುದೂ ಇಸ್ಕೊಳ್ಳೋ ಹಾಗಿಲ್ಲ. ಸುಮ್ಮನೆ ಹಾಕ್ಕೊಳಕ್ಕಂತನೂ ಯಾವ ವಸ್ತುನೂ ಅಲ್ಲಿ ಮುಟ್ಬಾರ್ದು. ಹಾಗೆ ಮಾಡಲ್ಲ ಬಿಡ್ರಿ. ಸಾರ್ಥಕ್ ಮದುವೆಲಿ ಆದ ಘಟನೆ ಮತ್ತೆ ಮರ್ಕೊಳಿಸೋದು ನನಗಿಷ್ಟ ಇಲ್ಲ, ಅದಕ್ಕೆ ಹೇಳಿದೆ. ನಾನೇನು ಅದನ್ನೆಲ್ಲ ಮರ್ತೋಗಿದ್ದೀನಿ ಅಂದ್ಕೊಂಡಿದ್ದೀರಾ? ಯಾಕೆ ಅದನ್ನೇ ಹೇಳ್ತಾ ಇದ್ದೀರಾ? ನಾನೇನು ದಡ್ಡಿ ಅಲ್ಲ, ನನಗೆಲ್ಲ ಅರ್ಥ ಆಗುತ್ತೆ. ಏನ್ ಮೇಡಮ್, ಮಗಳು ಮದುವೆ ಅಂತ ಬಹಳ ಖುಷಿಯಾಗಿದ್ದೀರಿ ಅಲ್ವಾ? ಹೌದಣ್ಣ, ನನ್ನ ದೊಡ್ಡ ಮಗಳ ಮದುವೆ ಮಾಡ್ತಾ ಇದ್ದೀವಿ. ಇದು ನಮ್ಮ ಮನೇಲಿ ನಡೀತಾ ಇರೋ ಮೊದಲನೇ ಶುಭ ಕಾರ್ಯ. ಎಷ್ಟು ಕೆಲಸ ಮಾಡಿದ್ರೂ ಮುಗಿತಾನೇ ಇಲ್ಲ. ಖುಷಿ ಜೊತೆಗೆ ಎಲ್ಲಿ ಹೇಗಾಗುತ್ತೆ ಅನ್ನೋ ಟೆನ್ಷನ್ ಕೂಡ ಇದೆ. ಯೋಚನೆ ಮಾಡಬೇಡಿ ಮೇಡಮ್, ಎಲ್ಲ ಟೈಮ್ ಬಂದ್ಮೇಲೆ ನಾನು ಕೂಡ ನನ್ನ ಮಗಳನ್ನ ಕಷ್ಟಪಟ್ಟು ಮದುವೆ ಮಾಡಿದ್ದೀನಿ. ಹೌದಾ ಅಣ್ಣ? ತುಂಬ ಸಂತೋಷ.